Hello everyone, welcome to my channel. Today we'll discussing about to draw the 3D drawing for the given drawing. Okay, see this is a 40 square as the bottom section, and the square pyramid is 30 square, right? The 30 square pyramid, right? ಇದನ್ನು ನಾವು ಸಾಲಿಡ್ ಎಡ್ಜಲ್ಲಿ ಯಾವ ಥರ ಡ್ರಾ ಮಾಡೋದನ್ನು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಸಾಲಿಡ್ ಎಡ್ಜ್ 2015 ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪಾರ್ಟ್ಗೆ ಹೋಗಿ ನ್ಯೂ ಪಾರ್ಟ್ಗೆ ಹೋದರೆ ನಿಮಗೆ ಸಿ ಡ್ರಾಯಿಂಗು ಟಾಪ್ ವ್ಯೂಲ್ಲಿ ನೀವು 40 ಸ್ಕ್ವೇರ್ನ ಡ್ರಾ ಮಾಡಿ ಮತ್ತೆ ಈ ಪಿರಮಿಡನ್ನು ಡ್ರಾ ಮಾಡಿ. ಓಕೆ, ಲೆಟ್ಸ್ ನಾವು ಗೋ ಟು ಟೇಕ್ ದ ಟಾಪ್ ವ್ಯೂ. ಕಂಟ್ರೋಲ್ ಟಿ ಅಂತ ಹೊಡೀರಿ, ಟಾಪ್ ವ್ಯೂ ಬರುತ್ತೆ. ಇಲ್ಲಿ ನಿಮಗೆ ರೆಕ್ಟ್ಯಾಂಗ್ಯುಲರ್ ಬೈ ಸೆಂಟರ್ ಪಾಯಿಂಟ್ ಬಂದಿದೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಂಟರ್ ಪಾಯಿಂಟಿಂದ ಕ್ಲಿಕ್ ಮಾಡಿ. ಎಷ್ಟೆಷ್ಟಿದೆ ಬಿಡ್ತು 40 40 ಎಂಟರ್ ಕೊಡಿ, ಮತ್ತು 40 ಎಂಟರ್ ಕೊಡಿ, 0 ಡಿಗ್ರಿ ಎಂಟರ್ ಕೊಡಿ. ರೈಟ್, ನಿಮಗೆ ಇದು ಬಂತೀಗ. ಓಕೆ, ಇದನ್ನು ಎಕ್ಸ್ಟ್ರೂಡ್ ಕೊಡಿ. ಇಲ್ಲಿ ಚೈನ್ ಅಂತ ಇರುತ್ತೆ, ಚೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೈನ್ ಅಂದರೆ ಎಲ್ಲ ಲೈನ್ಸ್ ಒಂದೇ ಸಲ ಸೆಲೆಕ್ಟ್ ಆಗುತ್ತೆ. ಫಸ್ಟ್ ಲೆಫ್ಟ್ ಕ್ಲಿಕ್ ಮತ್ತು ರೈಟ್ ಕ್ಲಿಕ್. ಓಕೆ, ಅಲ್ಲಿ ಕಂಟ್ರೋಲ್ ಸ್ಕ್ರಾಲ್ ಬಟನ್ನ ಕ್ಲಿಕ್ ಮಾಡಿ ಥರ ಮೂವ್ ಮಾಡಿ, ನಿಮಗೆ ಮೂಮೆಂಟ್ ಕಾಣಿಸ್ತಾ ಇರುತ್ತೆ. ಇದನ್ನು ಅಪ್ವರ್ಡ್ ಡೈರೆಕ್ಷನ್ಗೆ ಮೂಮೆಂಟ್ ಮಾಡ್ಕೊಳ್ಳಿ. ಓಕೆ, ಅದು ಅಪ್ವರ್ಡ್ ಡೈರೆಕ್ಷನ್ಗೆ ಎಷ್ಟು ಇದೆ, ಜಸ್ಟ್ 5 5 ಕೊಡಿ, ಎಂಟರ್ ಕೊಡಿ. ರೈಟ್, ಓಕೆ, ಮತ್ತು ಕಂಟ್ರೋಲ್ ಎಫ್ ಅಂತ ಹೊಡೀರಿ, ನಿಮಗೆ ಕಂಟ್ರೋಲ್ ಎಫ್ ಅಂತ ಸಿಕ್ತು. ರೈಟ್, ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಲೆಟ್ಸ್ ನಿಮಗೆ ಈಗ ಸ್ಕ್ವೇರ್ ಪಿರಮಿಡ್ ಬೇಕು, ದಟ್ ಈಸ್ ದ 30 ಸ್ಕ್ವೇರ್. ಓಕೆ, ಹೈಟ್ ಬಂದುಬಿಟ್ಟು ನಿಮಗೆ 35 ರೈಟ್, ಈಗ ಕಂಟ್ರೋಲ್ ಟಿ ಹೊಡೀರಿ, ಟಾಪ್ ವ್ಯೂ. ಮತ್ತು ಒನ್ಸ್ ಅಗೇನ್ ಗೋ ಟು ದ ರೆಕ್ಟ್ಯಾಂಗ್ಯುಲರ್ ಬೈ ಸೆಂಟರ್ ಪಾಯಿಂಟ್ ಮೆಥಡ್. ಈ ಸೆಂಟರ್ ಪಾಯಿಂಟನ್ನು ಕ್ಲಿಕ್ ಮಾಡಿ, ಸೆಂಟರ್ ಪಾಯಿಂಟನ್ನ ಕ್ಲಿಕ್ ಮಾಡಿ. ಡೈಮೆನ್ಷನ್ಸ್ ಕೊಡಿ, 30 ಎಂಟರ್, 30 ಎಂಟರ್, 0 ಡಿಗ್ರಿ ಎಂಟರ್ ಕೊಡಿ. ಓಕೆ, ರೈಟ್, ನೆಕ್ಸ್ಟ್ ಒನ್ಸ್ ಅಗೇನ್ ಗೋ ಟು ದ ಎಕ್ಸ್ಟ್ರೂಡ್ ಕಮಾಂಡ್, ಸೆಲೆಕ್ಟ್ ದಿಸ್ ಚೈನ್ ಅಪ್ ಟು ಎಷ್ಟು 35 ಕೊಡಿ. ಓಕೆ, 35 ಬಂದಿದೆ. ರೈಟ್, ನಾವೀಗ ಏನು ಮಾಡಬೇಕು, ಕಂಟ್ರೋಲ್ ಎಫ್ ಅಂತ ಹೊಡೀರಿ. ಕಂಟ್ರೋಲ್ ಎಫ್ ಅಂತ ಹೊಡೆದ್ಬಿಟ್ಟು ಜಸ್ಟ್ ಒಂದು ಲೈನ್ ಕಮಾಂಡ್ಗೆ ಹೋಗಿ, ಈ ಪಾಯಿಂಟಿಂದ ಈ ಎಡ್ಜಿಂದ ಇಲ್ಲಿ ನಿಮಗೆ ಬೇಸ್ ಲೈನ್ನ ಆನ್ ಮಾಡ್ಕೊಳ್ಳಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾವು ಲೈನ್ ಅಂತ ಒಂದು ಕಮಾಂಡ್ ತಗೊಳ್ಳಿ, ಈ ಪ್ಲೇನ್ನ ಆನ್ ಮಾಡ್ಕೊಳ್ಳಿ, F3 ಅಂತ. ಈಗ ಕಂಟ್ರೋಲ್ ಎಫ್ ಅಂತ ಕೊಡಿ. ಈಗ ಒಂದು ಲೈನ್ನ ಡ್ರಾ ಮಾಡಿ, ಸೆಲೆಕ್ಟ್ ದ ಲೈನ್, ಈ ಪಾಯಿಂಟಿಂದ ಮಿಡಲ್ ಪಾಯಿಂಟ್ಗೆ ಕೊಡಿ. ಇಲ್ಲೊಂದು ಆ್ಯಂಗಲ್ ಮೆಜರ್ ಮಾಡಿ ಎಷ್ಟಿದೆ ಅಂತ. ಈ ಲೈನಿಂದ ಈ ಲೈನ್ ಇನ್ ಬಿಟ್ವೀನ್ ಎಷ್ಟು ಆ್ಯಂಗಲ್ ಬರುತ್ತೆ, ಎಷ್ಟು ಬರ್ತೈತೆ, 23.2 ಡಿಗ್ರಿ. ಓಕೆ, ಇಷ್ಟಾಯಿತು. ಇಷ್ಟಾದಮೇಲೆ ಏನು ಮಾಡ್ತೀರಾ ನೀವು, ಲೆಟ್ಸ್ ಗೋ ಟು ದ ಡ್ರಾಫ್ಟ್ ಅಂತ. ಡ್ರಾಫ್ಟ್ಗೆ ಹೋಗಿ ಯಾವ ಪ್ಲೇನ್ ಸೆಲೆಕ್ಟ್ ಮಾಡ್ತೀರಾ, ಈ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಪ್ಲೇನು, ಈ ಬಾಟಮ್ ಪ್ಲೇನ್ ಸೆಲೆಕ್ಟ್ ಮಾಡ್ಕೊಂಡು ಬಾಟಮಿಂದ ನಿಮಗೆ ಪಿರಮಿಡ್ ಆಗಬೇಕು. ಅದಾದಮೇಲೆ ಈ ಪ್ಲೇನ್, ಯಾವ ಪ್ಲೇನ್ ನಿಮಗೆ ಪಿರಮಿಡ್ ಆಗಬೇಕು ಆ ಪ್ಲೇನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಗ್ರಿನ ಎಂಟರ್ ಮಾಡಿ. 23.2 ಇದೆ, ಎಂಟರ್ ಕೊಡಿ. ಮತ್ತು ಒನ್ಸ್ ಅಗೇನ್ ಡ್ರಾಫ್ಟ್ ಹೋಗಿ ಬಾಟಮ್ ಪ್ಲೇನು ಸೆಲೆಕ್ಟ್ ಮಾಡಿ, ಇದನ್ನು ಸೆಲೆಕ್ಟ್ ಮಾಡಿ, ಅದೇ ಥರ ಕಂಟಿನ್ಯೂಸ್ ಆಗಿ ಬೋತ್ ಸೈಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸಿ ದಿಸ್ ಈಸ್ ದ ಸ್ಕ್ವೇರ್ ಪಿರಮಿಡ್ ಆಯಿತು, ಎಂಟರ್ ಕೊಡಿ. ಓಕೆ, ಇದಾದಮೇಲೆ ನಿಮಗೆ ಈ ಪ್ಲೇನ್ನ ಆಫ್ ಮಾಡಿ.
ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ ಇದು, ನಿಮ್ಗೆ ಎಷ್ಟು ಡಿಗ್ರಿ ಆ್ಯಂಗಲ್ ಬರುತ್ತೆ ಅನ್ನೋದಕ್ಕೆ ನೀವು ಮೆಜರ್ ಮಾಡ್ಕೊಳೋದು. ಓಕೆ, ನಾವು ವೆಡ್ಜಿಂದ ಡೈಮೆನ್ಷನ್ ತೊಗೊಂಡ್ವಿ, ಅದಕ್ಕೋಸ್ಕರ ಇದು ಅಷ್ಟು ತೋರಿಸ್ತಾ ಇದೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್, ಅದನ್ನು ಡಿಲೀಟ್ ಮಾಡಿ. ಕಂಟ್ರೋಲ್ F ಅಂತ ಹೊಡೀರಿ. ಓಕೆ, ಸಿ ದಿಸ್ ಈಸ್ 35 mm. ನಿಮಗೆ ಚೆಕ್ ಮಾಡ್ಕೊಳ್ಳಿ ಇದನ್ನು. 140 ಸ್ಕ್ವೇರ್ ಇದೆ. ಓಕೆ, ದಿಸ್ ಸೈಡ್ ದಟ್ ಈಸ್ ನಾಟ್ ಎಟ್ ದಿಸ್ ಸೈಡ್. ಈ ಎಡ್ಜಿಂದ ಈ ಎಡ್ಜ್ಗೆ 30 mm ಇದೆ, ರೈಟ್. ಸಿ ದಿಸ್ ಈಸ್ ದ square pyramid. Okay, right, thank you.